ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 9ನೇ ದಿನದ ಜ್ಞಾನಪಯಣಕ್ಕೆ ಸ್ವಾಗತ. ಕಳೆದ ಭಾಗಗಳಲ್ಲಿ ಶ್ರೀಕೃಷ್ಣನು ಆತ್ಮದ ಅಮರತ್ವದ ಬಗ್ಗೆ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದನು. ಇಂದು ಕೃಷ್ಣನು ಅರ್ಜುನನನ್ನು ಲೌಕಿಕ ಜಗತ್ತಿಗೆ ಕರೆತರುತ್ತಿದ್ದಾನೆ. ಒಬ್ಬ ವ್ಯಕ್ತಿಗೆ ತನ್ನ ಜನ್ಮದತ್ತವಾದ ಕರ್ತವ್ಯ ಅಥವಾ ಸ್ವಧರ್ಮ ಎಷ್ಟು ಮುಖ್ಯ, ಕರ್ತವ್ಯದಿಂದ ಹಿಂದೆ ಸರಿಯುವುದು ಹೇಗೆ ಪಾಪಕ್ಕೆ ದಾರಿಯಾಗುತ್ತದೆ, ಇದನ್ನು ಇಂದಿನ ಭಾಗದಲ್ಲಿ ನಾವು ತಿಳಿಯೋಣ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಧಿಯುದ್ಧಾಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ನಿನ್ನ ಸ್ವಧರ್ಮದ ಕಡೆಯೂ ನೋಡು, ನೀನು ಈ ಯುದ್ಧದಿಂದ ನಡುಗಬಾರದು, ಏಕೆಂದರೆ ಧರ್ಮಕ್ಕಾಗಿ ಹೋರಾಡುವ ಯುದ್ಧಕ್ಕಿಂತ ಮಿಗಿಲಾದ ಶ್ರೇಯಸ್ಸು ಕ್ಷತ್ರಿಯನಿಗೆ ಮತ್ತೊಂದಿಲ್ಲ. ಕೃಷ್ಣನು ಇಲ್ಲಿ ಅರ್ಜುನನಿಗೆ ಅವನ ಜವಾಬ್ದಾರಿಯನ್ನು ನೆನಪಿಸುತ್ತಿದ್ದಾನೆ. ಅರ್ಜುನ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ಸಮಾಜವನ್ನು ರಕ್ಷಿಸಬೇಕಾದ ಕ್ಷತ್ರಿಯ. ನಮಗೆ ಇಷ್ಟವಿರಲಿ ಇಲ್ಲದಿರಲಿ, ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಅಧರ್ಮದ ವಿರುದ್ಧದ ಯುದ್ಧವು ಕ್ಷತ್ರಿಯನಿಗೆ ತೆರೆದ ಸ್ವರ್ಗದ ಬಾಗಿಲಿನಂತೆ ಎಂದು ಕೃಷ್ಣ ಹೇಳುತ್ತಾನೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಒಂದು ವೇಳೆ ನೀನು ಈ ಧರ್ಮಯುದ್ಧವನ್ನು ಮಾಡದಿದ್ದರೆ ನಿನ್ನ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಹೊಂದುತ್ತೀಯಾ. ಅರ್ಜುನನು ಕರುಣೆಯಿಂದ ಯುದ್ಧ ಬಿಡುತ್ತಿದ್ದೇನೆ ಎಂದುಕೊಂಡಿದ್ದಾನೆ, ಆದರೆ ಸಮಾಜ ಇದನ್ನು ಭಯ ಎಂದು ಭಾವಿಸುತ್ತದೆ. ಲೋಕವು ನಿನ್ನನ್ನು ಹೇಡಿ ಎಂದು ಕರೆಯುತ್ತದೆ. ಸಾವಿಗಿಂತಲೂ ಅಪಕೀರ್ತಿಯು ದೊಡ್ಡದಾದ ನೋವು ನೀಡುತ್ತದೆ ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ, ಕಷ್ಟಕ್ಕೆ ಹೆದರಿ ಜವಾಬ್ದಾರಿಯಿಂದ ಓಡಿಹೋದರೆ ಸಮಾಜ ನಮ್ಮನ್ನು ಗೌರವಿಸುವುದಿಲ್ಲ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನು ಸಮಾನವಾಗಿ ಭಾವಿಸು, ನಂತರ ಯುದ್ಧಕ್ಕೆ ಸಿದ್ಧನಾಗು. ಹೀಗೆ ಮಾಡುವುದರಿಂದ ನಿನಗೆ ಯಾವುದೇ ಪಾಪವೂ ತಟ್ಟುವುದಿಲ್ಲ. ಇದು ಅತ್ಯಂತ ಪ್ರಮುಖ ಜೀವನ ಪಾಠ. ನಾವು ಕೆಲಸ ಮಾಡುವಾಗ ಯಾವಾಗಲೂ ಫಲಿತಾಂಶದ ಬಗ್ಗೆ ಚಿಂತಿಸುತ್ತೇವೆ. ಗೆದ್ದರೆ ಹಾರಾಡುತ್ತೇವೆ, ಸೋತರೆ ಕೊರಗುತ್ತೇವೆ. ಆದರೆ ಕೃಷ್ಣನು ಹೇಳುತ್ತಾನೆ, ಕೆಲಸವನ್ನು ಕೇವಲ ಕರ್ತವ್ಯ ಎಂದು ಮಾಡು. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಯಾವ ಕರ್ಮದ ಬಂಧನವೂ ನಮಗಂಟುವುದಿಲ್ಲ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಸ್ವಧರ್ಮ ಮತ್ತು ಸಮತ್ವದ ಬಗ್ಗೆ ತಿಳಿದುಕೊಂಡೆವು. ಜ್ಞಾನಯೋಗದ ವಿವರಣೆ ಮುಗಿದಿದೆ. ನಾಳೆಯ 10ನೇ ಭಾಗದಿಂದ ನಾವು ಭಗವದ್ಗೀತೆಯ ಹೃದಯ ಭಾಗವಾದ ಕರ್ಮಯೋಗಕ್ಕೆ ಪ್ರವೇಶಿಸುತ್ತಿದ್ದೇವೆ. ಕೆಲಸ ಮಾಡುವುದು ಹೇಗೆ, ಫಲದ ಆಸೆಯನ್ನು ಬಿಡುವುದು ಹೇಗೆ, ಕೃಷ್ಣನ ಅಪ್ರತಿಮ ಬೋಧನೆ ನಾಳೆ ಆರಂಭವಾಗಲಿದೆ. ಮರೆಯದೆ ನೋಡಿ. ಧನ್ಯವಾದಗಳು.